70ನೇ ಫಿಲಮ್‌ಫೇರ್ ಅವಾರ್ಡ್ ಅದರ ಬಗ್ಗೆ ನಾನು ಮಾತನಾಡ್ತಾ ಇದ್ದೆ. ಅತ್ಯುತ್ತಮ ಚಿತ್ರ ಅವಾರ್ಡನ್ನು ಶಾಕಾಹಾರಿ ಚಿತ್ರ ಪಡೆದುಕೊಂಡರೆ, ಅತ್ಯುತ್ತಮ ಫಿಲಮ್ ಕ್ರಿಟಿಕ್ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಬ್ಲಿಂಕ್ ಚಿತ್ರ ಪಡೆದುಕೊಂಡಿದೆ. ಈ ಬ್ಲಿಂಕ್ ಚಿತ್ರ 2024ರಲ್ಲಿ ಬಿಡುಗಡೆಯಾಗಿತ್ತು. ಶ್ರೀನಿಧಿ ಬೆಂಗಳೂರು ಅವರ ನಿರ್ದೇಶನದಲ್ಲಿ ಈ ಚಿತ್ರ ಬಂದಿತ್ತು. ಒಂದು ಯಶಸ್ವಿ ಪ್ರದರ್ಶನವನ್ನು ಕೂಡ ಕಂಡಿತ್ತು. ಹಾಗಾಗಿ ಈ 2024ರ 70ನೇ ಫಿಲಮ್‌ಫೇರ್ ಅವಾರ್ಡನ್ನು ಗೆದ್ದುಕೊಂಡ ಬ್ಲಿಂಕ್ ಚಿತ್ರಕ್ಕೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಮತ್ತು ಶ್ರೀನಿಧಿ ಬೆಂಗಳೂರು ಇದೇ ರೀತಿ ಉತ್ತಮ ಚಿತ್ರಗಳನ್ನು ಮುಂದಕ್ಕೆ ಅವರು ಮಾಡ್ಕೊಂಡ್ಬರಲಿ. ಇನ್ನಷ್ಟು ಒಳ್ಳೆಯ ರೀತಿಯ ಕಂಟೆಂಟ್ಗಳನ್ನು ಕನ್ನಡ ಚಿತ್ರರಂಗಕ್ಕೆ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಶ್ರೀನಿಧಿ ಬೆಂಗಳೂರು ಅವರ ಒಂದು ನಿರ್ದೇಶನದ ಬ್ಲಿಂಕ್ ಚಿತ್ರ 70ನೇ ಫಿಲಮ್‌ಫೇರ್ ಅವಾರ್ಡ್ ಪಡೆದುಕೊಳ್ಳೋದಕ್ಕೆ ಕಾರಣ ಅವರ ಒಂದು ಉತ್ತಮ ಕಂಟೆಂಟ್ ಆಗಲಿ, ಅವರ ಒಂದು ಉತ್ತಮ ನಿರ್ದೇಶನ ಆಗಲಿ ಅಂತಲೇ ಹೇಳ್ಬೋದು. ಮತ್ತು ಪ್ರಸನ್ನ MS ಅವರ ಮ್ಯೂಸಿಕ್ ಆಗಲಿ ಅಂತಲೂ ಹೇಳ್ಬೋದು. ಹಾಗಾಗಿ ಈ ಬ್ಲಿಂಕ್ ಚಿತ್ರ 70ನೇ ಫಿಲಮ್‌ಫೇರ್ ಅವಾರ್ಡನ್ನು ಗೆದ್ದು ಒಂದು ಕಿರೀಟವನ್ನು ಪಡ್ಕೊಂಡಿದೆ ಅಂತಲೇ ಹೇಳ್ಬೋದು ಕ್ರಿಟಿಕ್ಸ್ ವಿಭಾಗದಲ್ಲಿ. ಹಾಗಾಗಿ ಈ ಬ್ಲಿಂಕ್ ಚಿತ್ರತಂಡಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ನಿಮ್ಮ ತಂಡದಿಂದ ಇದೇ ರೀತಿಯ ಉತ್ತಮ ಚಿತ್ರಗಳು ಬರಲಿ ಅಂತ ನಾನು ಹಾರೈಸ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.